ನಿನಗೆ ವಿಡಿಯೋ ಮಾಡೋದು ಬಿಟ್ಟು ನೀನು ಲೋಪರ್ ನಿನಗೆ ಮತ್ತೆ ಬೇರೆ ಯಾವ್ದು ಬರೋದಿಲ್ಲ ಲೋಪರ್ ಮಗನ ನಿನಗೆ. ಏಯ್ ನಿಮ್ಮ ಅಪ್ಪನ ಜಾಗ ಮಗನ ಅದು, ನಿಮ್ಮ ಅಪ್ಪನ ತೊಗೊಂಡು ಡಾಕ್ಯುಮೆಂಟ್ಸು ರೆಡಿ ತಗೊಂಡು ಮಾಡ್ತೀರಿ ಲೋಪರ್ ಮಕ್ಕಳು ಎಲ್ಲರೂ ಕೂಡ ಬಂದ ಮೇಲೆ ನೀನು ಬರ್ತೀಯಾ ನಾವು ಕರ್ಕೊಂಡು ಹೋಗ್ಬೇಕು. ಏಯ್ ಯಸ್ಮಾ ಬಿಡ ನಂದೇನು ಮಾಡ್ಕೊತೀವಿ ವಿಡಿಯೋ ನಿನಗೆ ಮತ್ತೆ ಮಾನ ಮಾಡಿದ್ರೆ ಮಾಡಬೇಕು ಗೊತ್ತೈತೆ ನಿನಗೆ. ಕಾನೂನು ಕಾಪಾಡಬೇಕಾದ ಪೊಲೀಸ್ ಅಧಿಕಾರಿಯೊಬ್ಬರ ವಿರುದ್ಧವೇ ಗೂಂಡಾವರ್ತನೆ ಆರೋಪ ಕೇಳಿಬಂದಿರುವ ಘಟನೆ ಬೆಂಗಳೂರಿನ ಕೆಆರ್ಪುರಂ ವ್ಯಾಪ್ತಿಯಲ್ಲಿ ನಡೆದಿದೆ. ಆವಲಹಳ್ಳಿ ಪೊಲೀಸ್ ಠಾಣೆಯ ಪಿಎಸ್ಐ ರೇವಣ್ಣ ಸಿದ್ದಪ್ಪ ಅವರು ಕೂಲಿ ಕಾರ್ಮಿಕರ ಮೇಲೆ ಹಲ್ಲೆ ನಡೆಸಿ ಬಡಾವಣೆ ನಿವಾಸಿಯ ಕಾಲರ್ ಪಟ್ಟಿ ಹಿಡಿದು ಎಳೆದಾಡಿರುವ ಆರೋಪ ಕೇಳಿಬಂದಿದೆ. ಹುಡಿ ಸಮೀಪದ ಕೆ ದೊಮ್ಮಸಂದ್ರದ ಸಾಯಿ ಸಿಟಿ ಬಡಾವಣೆಯಲ್ಲಿ ಈ ಘಟನೆ ನಡೆದಿದ್ದು, ರಸ್ತೆ ವಿವಾದದ ಹಿನ್ನೆಲೆ ಸ್ಥಳೀಯ ಸೈಟ್ ಮಾಲೀಕರು ಮತ್ತು ಬಡಾವಣೆ ನಿವಾಸಿಗಳ ನಡುವೆ ಕೋರ್ಟ್ನಲ್ಲಿ ಪ್ರಕರಣ ನಡೆಯುತ್ತಿದೆ ಎನ್ನಲಾಗಿದೆ. ಈ ನಡುವೆ ಕಾಂಪೌಂಡ್ ಗೋಡೆ ನಿರ್ಮಾಣ ಕಾಮಗಾರಿ ನಡೆಯುತ್ತಿದ್ದ ವೇಳೆ ಸ್ಥಳಕ್ಕೆ ಬಂದ ಪಿಎಸ್ಐ ರೇವಣ್ಣ ಸಿದ್ದಪ್ಪ ಕೂಲಿ ಕಾರ್ಮಿಕರನ್ನ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಹಲ್ಲೆ ನಡೆಸಿದ್ದಾರೆ ಎಂದು ಆರೋಪಿಸಲಾಗಿದೆ. ಅಷ್ಟೇ ಅಲ್ಲದೆ ಸ್ಥಳೀಯ ನಿವಾಸಿಯ ಕಾಲರ್ ಹಿಡಿದು ಎಳೆದಾಡಿದ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು, ಇದೀಗ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ. ಪೊಲೀಸ್ ಅಧಿಕಾರಿಯ ಈ ನಡೆಗೆ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದು, ಪಿಎಸ್ಐ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ದಾರೆ. ಹಿಂಗಿದ್ರೆ ತುಂಬ ಕಷ್ಟ ಆಗ್ತಾಯಿದೆ. ಏನು ಸೇಫ್ಟಿ ಹೇಳಿ? ಆಮೇಲೆ ಪೊಲೀಸಿಗೆ ಕಂಪ್ಲೇಂಟ್ ಕೊಟ್ಟರೆ ಪೊಲೀಸ್ ನಾನೇ ಬಂದುಬಿಟ್ಟು ಅವರು ಕಟ್ತಾಯಿದ್ರು, ಮೇಸ್ತ್ರಿ ಅವ್ರು ಕಟ್ತಾಯಿದ್ರು. ಪಾಪ ಆ ಯಪ್ಪನಿಗೆ ಹೊಡೆದ್ರು. ಫಸ್ಟ್ ಬಂದಿದ ತಕ್ಷಣವೇ ಅವ್ರಿಗೆ ಹೊಡೆದ್ಬಿಟ್ಟು ಕರ್ಕೊಂಡು ಆಮೇಲೆ ಇಲ್ಲಿ ಇಬ್ಬರನ್ನ ನಮ್ಮ ರೆಸಿಡೆನ್ಸ್ ಇಬ್ಬರನ್ನ ತುಂಬ ಥ್ರೆಟನ್ ಮಾಡಿದ್ರು. ನೀವು ಇವಾಗಲೇ ಪೊಲೀಸ್ ಸ್ಟೇಷನ್ಗೆ ಬಂದಿಲ್ಲ, ಯಾಕೆ ಬಂದಿಲ್ಲ, ಹಂಗೆ ಹಿಂಗೆ ಅಂತೆಲ್ಲ ಹೇಳಿ ಥ್ರೆಟನ್ ಮಾಡಿದ್ರು. ಶರ್ಟಿಗೆ ಹಿಡಿದ್ಬಿಟ್ಟು ಇದು ಮಾಡಿದ್ರು. ಅವ್ರು ಮಾಡೋದು ನೋಡಿದ್ರೆ ನಾವೇನೋ ತಪ್ಪು ಮಾಡಿದ್ದೀವಿ ಅನ್ನೋ ಥರ ಅನಿಸ್ತಾಯಿತ್ತು. ನಾವೇನೋ ತಪ್ಪು ಅಂದರೆ ನಮ್ಮದೇನೂ ಇಲ್ಲ, ನಾವಿಲ್ಲಿ ಆರಾಮಾಗಿದ್ದೀವಿ, ನಾವೇನು ಮಾಡ್ತಾಯಿಲ್ಲ. ನಮ್ಮ ಗೋಡೆ ಇತ್ತು, ಅದು ಇದು ಮಾಡಿದ್ದಾರೆ, ಡಿಸ್ಟ್ರಾಯ್ ಮಾಡಿದ್ದಾರೆ, ಅದನ್ನು ನಾವು ತಿರ್ಗಾ ಕಟ್ಟಕ್ಕೆ ನೋಡಿದ್ದೀವಿ. ಅದಕ್ಕೆ ನಮ್ಮ ಪೊಲೀಸ್ ನಮ್ಮ ಪರವಾಗಿ ಮಾತಾಡಲೇ ಇಲ್ಲ. ಅವ್ರ ಹತ್ರ ಏನೂ ಕೇಳಲೇ ಇಲ್ಲ. ಅವ್ರ ಹತ್ರ ಒಂದು ಮಾತು ಕೇಳಲಿಲ್ಲ. ನಮ್ಮನ್ನೇ ಬಂದುಬಿಟ್ಟು ನಮ್ಮನ್ನು ಹೆದರಿಸಿ ನಮಗೆ ಇದು ಹೇಳಿದ್ರು, ನಾಳೆ ಬೇಕಾದರೆ ನಾವು ವಿಮೆನ್ ಪೊಲೀಸ್ನನ್ನು ಕರ್ಕೊಂಬರ್ತೀವಿ ಅಂತ ಹೇಳ್ಬಿಟ್ಟು ಹೋದರು. ಪೊಲೀಸು ಅವ್ರೇನೋ ನಮ್ಮ ಇದ್ರ ಮೇಲೆ ಕೇಸ್ ಕೊಟ್ಟಿದ್ದಾರೆ. ಅವಾಗ ನಾವು ಅವ್ರು ಇದು ಮಾಡಿದ್ವಲ್ಲ, ನಾವು ಕಟ್ಟಿದ್ವಿ. ಅದು ಏನು ಕೇಸ್ ಅಂತ ಸರಿಯಾಗಿ ಗೊತ್ತಿಲ್ಲ. ಅವ್ರು ಕೇಸ್ ಹಾಕಿದ್ದಾರೆ. ಅಂದರೆ ಇಬ್ಬರ ಮೇಲಲ್ಲ, ಆ್ಯಕ್ಚುಲಿ ಅದು ಇಡೀ ಅಸೋಸಿಯೇಷನ್ ಮೇಲೆ ಬಟ್ ಇಬ್ಬರನ್ನೇ ಅವರು ಇದು ಮಾಡ್ತಾಯಿದ್ದಾರೆ, ಟಾರ್ಗೆಟ್ ಮಾಡಿದ್ದಾರೆ. ಅವ್ರು ಪೊಲೀಸ್ ಅವರು ಶರ್ಟ್ ಹಿಡ್ಕೊಂಡು ಬಾ 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 ಅಂತ ಇದು ಮಾಡ್ತಾಯಿದ್ರು. ನಾವು ಅಂತ ಏನು ದೊಡ್ಡ ತಪ್ಪೇನು ಮಾಡಿಲ್ಲ. ಪೊಲೀಸ್ ಅಷ್ಟು ಇಲ್ಟ್ರೀಟ್ ಮಾಡೋಕ್ಕೆ, ಅಷ್ಟು ಇದಾಗಿ ಮಾಡೋಕ್ಕೆ ಅಷ್ಟೇನು ದೊಡ್ಡ ತಪ್ಪೆಲ್ಲ ಏನು ನಾವು ಮಾಡಿಲ್ಲ. ಬಿದ್ದಿರೋ ಗೋಡೆನ ಕಟ್ಟಕ್ಕೆ ನೋಡ್ತಾ ಇದ್ದೀವಿ ಅಷ್ಟೇ. ಯಾರು ನಿಮ್ಮನ್ನು ಕಟ್ಟಕ್ಕೆ ಹೇಳಿದ್ದು ಹಾಗೆ ಹಿಂಗೆ ಅಂತ ಅಲ್ಲಿ ಕೋರ್ಟಲ್ಲಿ ಕೇಸ್ ನಡೀತಾ ಇದೆ. ಆದರೆ ಅವ್ರು ಬಂದು ಈ ಇಶ್ಯೂಲ್ಲಿ ಕ್ರಿಮಿನಲ್ನ ಟ್ರೀಟ್ ಮಾಡೋ ಥರ ಟ್ರೀಟ್ ಮಾಡಿದ್ದಾರೆ. ಯಾವ ಪೊಲೀಸ್ ಅವ್ರು ಮಾಡಿದ್ರು? ಅವರು ಆವಲಹಳ್ಳಿ ಪೊಲೀಸ್ ಅವರು. ನೀವು ವಿಡಿಯೋ ಮಾಡ್ಕೊಂಡು ಏನೋ ಮಗ ಕೇಸ್ ಇದೆ ಲೋಪರ್ ಮಗನ ನಿನಗೆ ವಿಡಿಯೋ ಮಾಡೋದು ಬಿಟ್ಟು ನೀನು ಲೋಪರ್ ನಿನಗೆ ಮತ್ತೆ ಬೇರೆ ಯಾವ್ದು ಬರೋದಿಲ್ಲ ಲೋಪರ್ ಮಗನ ನಿನಗೆ. ಏನು ನಿಮ್ಮ ಅಪ್ಪನ ಜಾಗ ಲೋಪರ್ ಮಕ್ಕಳೇ ಕೇಸ್ ಸ್ಟೇಷನ್ ಮೊತ್ತ ಡೆಮಾಲಿಷನ್ ಬರೋದಿಲ್ಲ ತಲ್ಗೋ ಕೇಸ್ ಆಗಿದೆ. ನೋಟಿಸ್ ತಗೊಂಡಿಲ್ಲ. ರೋಡ್ಲ ಕಟ್ಟಲ್ಲ. ನಿಮ್ಮ ಅಪ್ಪನ ಜಾಗ ಮಗನದು, ನಿಮ್ಮ ಅಪ್ಪನ ತಗೊಂಡು ಡಾಕ್ಯುಮೆಂಟ್ಸು ರೆಡಿ ತಗೊಂಡು ಮಾಡ್ತೀರಿ ಲೋಪರ್ ಮಕ್ಕಳು ಎಲ್ಲರೂ ಕೂಡ ಬಂದ ಮೇಲೆ ಮಾಡ್ತೀರ ಮಕ್ಕಳಲ್ಲಿ ಎಲ್ಲಿ ಡಾಕ್ಯುಮೆಂಟ್ಸ್ ಆಕ್ಚುಲಿ ನನ್ನ ಮಕ್ಕಳೇ ನೋಟಿಸ್ ಕೊಟ್ಟರೆ ಮನೆಗೆ ಬಂದಿಲ್ಲ. ನಾವು ಪೊಲೀಸರು ಮತ್ತೆ ರಬ್ಬೀಸ್ ಮಾಡ್ತೀವಿ ನಿನ್ನ ನೋಟಿಸ್ ರಿಸೀವ್ ಮಾಡ್ಕೊಂಡಿಲ್ಲ, ಲೀಗಲ್ ಮಾಡಿಲ್ಲ ನೀವು. ಕರೆಕ್ಟಾ? ಡಾಕ್ಯುಮೆಂಟ್ಸ್ ನಿಮ್ದು ಅಪ್ಪಂದ ಇದು ಡಾಕ್ಯುಮೆಂಟ್ಸ್ ಇದೆ. ಇದಕ್ಕೆ ನಾಯಿಸ್ ಕೇಸ್ ಬೇಡ ಇಲ್ಲಿ ಹೇಳಿ ಗೊತ್ತಾಯ್ತು. ಕೇಸ್ ರಿಜಿಸ್ಟರ್ ಆಗಿದೆ, ಬರಕ್ಕಾಗಲ್ವಾ? ಕೇಸ್ ರಿಜಿಸ್ಟರ್ ಮಾಡಕ್ ಕಳ್ಸಿ.
ಒಂದು ನೋಟಿಸ್ ತಗೊಂಡಿಲ್ಲ. நீ வீடியோ எடுறா அவன் என்ன பண்ணுவான் ಎಲ್ಲರ ಮೇಲೆ ಕೇಸ್ ರಿಜಿಸ್ಟರ್ ಮಾಡ್ಕೊ ಆರ್ಡರ್ ಮಾಡ್ಕಲ್ಲ ಎಲ್ಲರ ಮೇಲೆ ಕೇಸ್ ಆಯ್ತು ಮಾಡೋದು, trespass ಮಾಡೋದು, ಇನ್ನೊಂದು case ಮಾಡೋದು. ಹಾಂ ಇನ್ನೊಂದು ಮಾಡೋದು ಕೇಸ್ ಎಲ್ಲರೂ ರಮೇಶ್ಬೇಕು ನಾನು ನಿಲ್ಲಿ ಜಾಗ ಹಾಂ 3 ಗಂಟೆಗೆ ಬಂದು ನಾವು ಸ್ಟೇಷನ್ ತಂದ್ರಿ ಅವ್ರಿಗೆ 5 ಗಂಟೆಗೆ ಬಂದು ಅಂತ ಹೇಳೋದು ಕೂತ್ಕೊಂಡಂತ ಇಲ್ವೇ? ಕೊಡೋದೇ ಇಲ್ವೇ? I don't know. This many people and We'll not let anyone take. No, no, he is asking them to remove the bricks. See, we cannot let them to take anybody, Rajesh. మేము మాట్లాడొచ్చు ఏమన్నా మేము మాట్లాడొచ్చు ಬರ್ತೀಯಾ ನಾವು ಕರ್ಕೊಂಡು ಹೋಗ್ಬೇಕು. ನೀವೇನು ವಸ್ತಾವ ನೀವೇ ಬಂದ್ರಿ ನೀವೇ ನಡ್ರಿ ಜೊತೆಲಿ ಬಂದಿದ್ರು ಅಲ್ಲಿಗೆ ಬರಲಿ ನೀವೇ ನಡ್ರಿ. ಇವಾಗ ನಮ್ಮ ಜೊತೆ ಬೇಡ, ನಮ್ಮ ಜೊತೆ ಬೇಡ, ನೀವೇ ತಗೊಳ್ಳಿ. ಅದಕ್ಕಾರು ಗೌರವ ಕೊಡ್ತೀರಾ? ಎಲ್ಲರಲ್ಲ ನೀವು ನಿಮಗೂ ಅಸೋಸಿಯೇಷನ್ ತಾನೆ ನಾವು ಕ್ವಶನ್ ಕೇಳಿ FIR ಆಗಿದೆ, ಎಲ್ಲ ಆಗಿದೆ. ನಮ್ಮ ಜೊತೆ ಇವನಿಗೆ ನೀವೇ ಬರ್ತೀವಿ. ನೋಡಪ್ಪ, ಇವನಿಗೆ ನಾನು 3 ಸಲ ನೋಟಿಸ್ ಕೊಟ್ಟೆ. 3 ಸಲ ನೋಟಿಸ್ ರೆಫ್ಯೂಸ್ ಮಾಡಿದ್ದಾನೆ. ಡಾಕ್ಯುಮೆಂಟ್ಸ್ ತೊಗೊಂಬ ಅಂತ ಹೇಳಿದ್ರು. ಅರ್ಥ ಆಯ್ತಾ? ಅವನ ಮೇಲೆ ಕೇಸ್ ರಿಜಿಸ್ಟರ್ ಆಗಿದೆ, ಇವನ ಮೇಲೆ ಕೇಸ್ ಫಸ್ಟ್ ದಿವಸ ಸಾರ್ ಎಲ್ಲರೂ ಕೂಡ ರೌಡಿಜಮ್ ಮಾಡ್ತೀರ ಅಂದ್ಮೇಲೆ ಜಾಗ ಹೌದು ಎಲ್ಲರೂ ಕೂಡ ರೌಡಿಜಮ್ ಮಾಡ್ತೀರ ಅಂದ್ಮೇಲೆ ಫಸ್ಟ್ ದಿವಸ ಬಂದಾಗ ಸಾರಲ್ಲ ಬಂದಾಗ ಏನು ಇಲ್ಲ ವಿಗ್ರಹ. निमिष इन्हें कब आया से बोला ये कवर हुआ उसे मैं हंस खड़ाया था मंजेश तुम्हें मारने आया इसे नहीं मारते थे इन्हें कैसा आया उल्ले को उन्हें कैसा आया उल्ले ನೋಡಪ್ಪ ಇವನು ಬರ್ತಾನ ನಾವು ತಗೊಂಡು ಹೋಗ್ಬೇಕಾ ಏನು ಮಗಳು ಕೇಳಲ್ಲ ಅಂತ डांस में हम बिठा दो ये सब बोला बताओ तुम लोगों को नहीं टुकाना छोटे सा ಡೈಲಿ ಇದೆ ಅಲ್ಲ ಮತ್ತೆ ಎಲ್ಲ ಡಿಲೇ ಮಾಡೋ ನಾನು ಪೊಲೀಸರು ಬಂದಿಲ್ಲ ಯಾರ್ಯಾರು ಕೆಲಸ ಎಲ್ಲ ಹೋಗ್ತಾ ಇರ್ಬೇಕಿಲ್ಲ ನಾಳೆ ಹೋಗ್ಯಾರ ಮತ್ತೆ ಕೇಸ್ ನಾನು ಸ್ಟೇಷನ್ದಲ್ಲಿ ಕೆಲಸ ನಂದು ನನ್ನ ಕೆಲಸ ಎಲ್ಲಿಂದ ನಾವು ಬಿಡ್ತಾರ ಇವ್ರು ನಾಳೆ ಕಂಪ್ನಿಗೆ ಹೋಗಿ ಇವ್ರು ನಾಳೆ ಬರಲಿಲ್ಲ ಅಂದ್ರೆ ಇನ್ವೆಸ್ಟಿಗೇಷನ್ ಕಂಪ್ನಿಗೆ ಹೋಗಿ ನೋಟಿಸ್ ಫಾರ್ಮ್ ಮಾಡಿವ FIR ಆಗಿದೆ ಅವ್ರ ಮೇಲೆ ಕಂಪ್ನಿ ಹೋಗಿ ಏಯ್ ಯಸ್ಮಾ ಬೇಡ ನಂದೇನು ಮಾಡ್ಕೋತೀವಿ ವಿಡಿಯೋ ನಿನಗೆ ಮತ್ತೆ ಮಾನ ಮಾಡಿದ್ರೆ ಮಾಡತ್ತೀವಿ ಗೊತ್ತೈತೆ ನಿನಗೆ ಯೂಸ್ ಫೆಲೋ